ರಾಷ್ಟ್ರದ ಉದ್ದಗಲಕ್ಕೂ ಡಯಾಗ್ನೋಸ್ ಸೆಂಟರ್ನಲ್ಲಿ ತನ್ನದಾದ ಹೆಸರನ್ನು ಮೂಡಿಸಿದಂತಹ ಮೆಡಾಲ್ ಸಂಸ್ಥೆಯವರು ಬಹುಶಃ ಬೆಂಗಳೂರಿನ ಜಯನಗರದ ಕೇಂದ್ರ ಭಾಗದಲ್ಲಿ ಇವತ್ತು ಆಧುನಿಕ ಮತ್ತು ತಂತ್ರಜ್ಞಾನಗೊಳಪಟ್ಟಂತಹ ಮೆಡಾಲ್ ಕ್ಲೂಮ್ಯಾಕ್ ಡಯಾಗ್ನೋಸ್ಟಿಕ್ ಸೆಂಟರನ್ನು ಪ್ರಾರಂಭ ಮಾಡ್ತಿದ್ದು ಅತ್ಯಂತ ಸಂತೋಷ. ಬಹುಶಃ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಂತೆ ನಮ್ಮೆಲ್ಲರ ಪ್ರತಿಯೊಬ್ಬರ ಕನಸು. ಆರೋಗ್ಯವಂತ ಸಮಾಜ ಇವತ್ತು ನಿರ್ಮಾಣ ಆಗಬೇಕಾದಲ್ಲಿ ಜನಸಾಮಾನ್ಯರಿಗೆ ಯಾವ ರೋಗ ಯಾವ ಹಂತದಲ್ಲಿ ಹೇಗೆ ಇದೆ ಮತ್ತು ಹೇಗೆ ಅದನ್ನು ಟ್ರೀಟ್ ಮಾಡಬೇಕಂತ ಹೇಳಿಕೊಂಡು ನೋಡ್ಕೊಳ್ಬೇಕಾದ್ರೆ ಅದಕ್ಕೆ ಅತ್ಯುತ್ತಮವಾದ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರತಿಯೊಬ್ಬರು ಕೂಡ ಅಗತ್ಯ. I am Dr. H.K. Nagaraj, urologist, retired professor and head of urology from Ramaya Medical College. I am happy to come for this the Medal's new the diagnostic center which they are opening now, and then I am utilizing the facility of Medal Clumax Diagnostics for the several years, almost 20 years. I am using their facility, and the service is very good. The response is very good, and I can interact with the clinicians here, especially the MRI and CT scan. And I am thankful for giving the great service to Bangalore. Thank you very much. ಈ ಮೆಡಾಲ್ ಸಂಸ್ಥೆಗೆ ಅಭಿನಂದನೆಗಳು. ಯಾಕಂದ್ರೆ ಮೆಡಾಲ್ ಅದಕ್ಕಿಂತ ಮೊದಲಿದ್ದದ್ದು ಕ್ಲೂಮ್ಯಾಕ್ಸ್ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಟ್ ಲೀಸ್ಟ್ ನನ್ನ ಪ್ರಾಕ್ಟೀಸಿಗೆ ಸೌತ್ ಬ್ಯಾಂಗ್ಳೂರಲ್ಲಿ ಇರ್ತೇನೆ ನಾನು. ಬಹಳ ವರ್ಷಗಳಿಂದ ಕ್ಲೂಮ್ಯಾಕ್ಸ್ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಒಳ್ಳೆ ರೇಡಿಯಾಲಜಿ, ಒಳ್ಳೆ ಲ್ಯಾಬ್ಸ್, ಒಳ್ಳೆ ಸರ್ವಿಸಸ್ ಕೊಡ್ತಾ ಬಂದಿದೆ. ಆದ್ರೆ ಯಾವುದೇ ಸಂಸ್ಥೆ ಹಳೇದಾದಷ್ಟು ಅದನ್ನ ಅಪ್ಗ್ರೇಡ್ ಮಾಡ್ತಾನೆ ಇರ್ಬೇಕಾಗತ್ತೆ. ಸೊ ಇದು ರೈಟ್ ಮೊಮೆಂಟ್ ಅಂತ ತಿಳ್ಕೊಂಡೆ. ನಾನು ಈಗ ಜಸ್ಟ್ ನೋಡ್ಕೊಂಡು ಬಂದೆ. ತುಂಬಾ ಅತ್ಯಾಧುನಿಕ MRI ಮೆಷಿನ್ ಅವರಲ್ಲಿ ಬಂದಿದೆ. ಅದೇ ತರ ಅವ್ರದ್ದು ಲ್ಯಾಬ್ ಫೆಸಿಲಿಟೀಸ್ ಇರ್ಬೋದು, ಅಥವಾ CT ಸ್ಕ್ಯಾನ್ ಮೆಷಿನ್ ಇರ್ಬೋದು, ಬಯೋಕೆಮಿಸ್ಟ್ರಿನೇ ಇರ್ಬೋದು, ಎಲ್ಲಾನು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ನಾನು ಡಾಕ್ಟರ್ M.K. ಪುರುಷೋತ್ತಮ್ ಅಂತ ಹೇಳಿ ಡಾಕ್ಟರ್ ಅಂಬರೀಶ್ ಫಿಲಂ ಇನ್ಸ್ಟಿಟ್ಯೂಟ್ ಪ್ರಿನ್ಸಿಪಲ್ ಆಗಿದ್ದೀನಿ. ನಂದು ಮೆಡಾಲ್ ಇದು ಫಸ್ಟ್ ಅಲ್ಲ, ಸುಮಾರು 1 ವರ್ಷದಿಂದ ಇದರಲ್ಲಿ ನಾನು ಆಗ್ಲೇ ಡಯಾಗ್ನೋಸ್ಟಿಕ್ ಮಾಡಿಸ್ಕೊಂಡಿದ್ದೀನಿ. ಮೆಡಾಲ್ ಕ್ಲಿನಿಕ್ಸ್ ಡಯಾಗ್ನೋಸ್ಟಿಕ್ ಅಭಿವೃದ್ಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹೊಸ ಮೆಷಿನರಿಗಳನ್ನ ಹಾಕಿದ್ದಾರೆ. ಈಗ ನಂಬರ್ 1 ಅಂತ ನಾನು ಅನ್ಕೊಂಡಿದ್ದೀನಿ. ಜಯನಗರದಲ್ಲಿ ಪ್ರಾರಂಭ ಆಗ್ತಾ ಇರೋದು. ನಾನು ಅಸ್ಲಾಂ ಅವರಿಗೆ ಮತ್ತೆ ಅವರ ಸಿಬ್ಬಂದಿ ವರ್ಗದವರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. Hello, Namaste. I am one of the oldest practitioner in South Bangalore from Basavangudi. I have been associated with this diagnostic laboratory, Clumax, from more than 10 years. What I found is they are very, very reliable reports. And right now, since they have renovated the entire thing, it has a good ambience and it attracts a lot of patients. And they are looking after the comfort of the patient also. The new MRI which they have purchased recently is a very good one, and it gives comfortable reports, and in a short time it takes about only 20 minutes to do an MRI against the normal 45 minutes, and that's a great advantage to the patient, because many patients are afraid of getting an MRI done because of the sound and the duration. And here it has got a big window. Patient can easily get in and get out without much effort, and the time taken is also less sound. Lot of facilities they have introduced. All other equipments are there from a long time, and quite reasonably priced diagnostics. And we are very much appreciate their way of dealing with the patients, collection and then blood test. They need to take the blood without causing much pain to the patient. So they have very good experts here who take the blood without causing much inconvenience to the patients. So I extend a warm welcome and a great success for this old organization associated and one of the South's best diagnostic center. ನಮಸ್ಕಾರ. ಮೊದಲನೇದಾಗಿ ಮೆಡಲ್ ಪ್ಲಸ್ ಅವರಿಗೆ ಸ್ವಾಗತ. ಅದ್ದೂರಿಯಾಗಿ ಯಶಸ್ಸು ಆಗ್ಲಿ ಅಂತ ಕೇಳ್ಕೊಂತ ಇದ್ದೀನಿ. ನನ್ನ ಹೆಸರು ಶಾಂತಾರಾಮಸ್ವಾಮಿ, ಬನಶಂಕರಿ ಮಹಿಳಾ ಸಮಾಜದಿಂದ ಅಧ್ಯಕ್ಷಳಾಗಿ ನಾನು ಬಂದಿದ್ದೀನಿ. 50 ವರ್ಷ ನನ್ನ ಸಮಾಜಕ್ಕೆ. ನಾವೊಂದು 3,000 ಜನ ಇರೋದು ಸಮಾಜದಲ್ಲಿ.
ನಮಗೊಂದು ಹತ್ತಿರದಲ್ಲಿ ಈ ಮೆಡಲ್ ಪ್ಲಸ್ ಬಂದಿರೋದಕ್ಕೆ ನನಗೆ ಭಾರಿ ಖುಷಿ ಆಗ್ತೈತೆ. ಎಲ್ಲೆಲ್ಲೋ ರಾಘವಾಸು ಅದು ಇದಕ್ಕೆಲ್ಲ ಡಯಾಗ್ನೋಸ್ ಕೊಡೋರು ನಮ್ಗೆ ಇದೊಂದು 100 ಕೋಟಿ ಮೇಲೆ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಎಕ್ವಿಪ್ಮೆಂಟ್ಸ್ ಬಂದಿರೋದ್ರಿಂದ ನಮಗೆ ಭಾರಿ ಖುಷಿ ಆಯ್ತು. ನಂಗೆ ಅಸ್ಲಂ ಅವ್ರು ಪರಿಚಯ ಮಾಡ್ಕೊಟ್ರು, ಇಂತ ಮೆಡಲ್ ಪ್ಲಸ್ ಬಂದಿದೆ ಅಂದ್ರೆ ಜಯನಗರಕ್ಕೆ ಬಂದಿದೆ ಅಂದ್ರೆ ನಮ್ಗೆ ಇನ್ನೂ ಖುಷಿ ಆಯ್ತು. ರಾಘವಾಸ್ಗೆ ಹೋಗ್ತಾ ಇದ್ವಿ, ಮಾಡ್ತಿದ್ವಿ. ಮೆಡಲ್ ಪ್ಲಸ್ ಒಂದು ಈ ಜಯನಗರಕ್ಕೆ ಬಂದಿರೋದಕ್ಕೆ ಖುಷಿ ಆಗಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಇದನ್ನ ಎಲ್ರು ಬಳಸ್ಕೊಬೇಕು. ನಮ್ಮ ಸಮಾಜದಲ್ಲೂ ನಾನು ಒಂದು ಜಾಹೀರಾತುಗಳನ್ನ ಕೊಟ್ಟು ಇದನ್ನ ಯಶಸ್ಸು ಮಾಡೋದೊಂದೇ ನಮ್ದು ಉದ್ದೇಶ. ನಾವೊಂದು ಮಹಿಳಾ ಸಮಾಜ, ನಾವೊಂದು ಸೋಷಿಯಲ್ ಸರ್ವಿಸ್ ಆರ್ಗನೈಸ್ ಆಗಿರೋದ್ರಿಂದ ನಾವ್ ಈ ತರದ್ರಲ್ಲಿ ಮಕ್ಕಳಿಗಾಗಿರ್ಬೋದು, ಮಹಿಳೆಯರಿಗಿರ್ಬೋದು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.